ಮನೆ ದೇವರ ಕುಲದೇವರ ದರ್ಶನ ಪಡೆದು ಪೂಜೆ ಮಾಡಿಸ್ಕೊಂಡು ಹೋಗ್ತಕ್ಕಂಥ ದೃಷ್ಟಿಯಿಂದ ಇವತ್ತೇನು ಸಕಲೇಶಪುರದಲ್ಲಿ ಕಾಫಿ ಗೃಹಸ್ಥ ಸಭೆ ಇದೆ. ಆ ಸಭೆಗೆ ಭಾಗವಹಿಸ್ತಕ್ಕಂಥದಕ್ಕೆ ಮುಂಚೆ ನಮ್ಮ ಕುಲದೇವರ ಒಂದು ಪ್ರಾರ್ಥನೆ ಸಲ್ಲಿಸಿ ಹೋಗ್ತಕ್ಕಂಥದ್ದಕ್ಕೆ ಬಂದಿದ್ದೇನೆ. ಅದು ಹೊರತುಪಡಿಸಿ ಅಂಥ ವಿಶೇಷತೆ ಏನಿಲ್ಲ. ಸಾಧ್ಯವಾದ ಮಟ್ಟಿಗೆ ನನ್ನಿಂದ ನಾಡಿನ ಜನತೆಗೆ, ದೇಶದ ಜನತೆಗೆ ಒಂದು ಉತ್ತಮವಾದ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತಕ್ಕಂಥದ್ದಕ್ಕೆ ಕೇಳ್ಕೊಂಡಿದ್ದೆ. ಸಚಿವರಾದ ಮೇಲೆ ಇದೇ ಮೊದಲನೇ ಬಾರಿ ಕೇಂದ್ರ ಸಚಿವರಾದ ಮೇಲೆ ಬಂದಿದ್ದು ಮನೆ ದೇವರ ದರ್ಶನ. ಹೌದು, ಅದಕ್ಕೋಸ್ಕರ ಇವತ್ತು ಇದೇನು ಸಕಲೇಶಪುರದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಒಂದು ಅವಕಾಶದಲ್ಲಿ ನಮ್ಮ ಮನೆ ದೇವರಿಗೆ ಭಾಳ ದಿನಗಳಾಗಿತ್ತು ಬಂದು ದೇವರ ದರ್ಶನವನ್ನು ಪಡೆದು ಹೋಗೋಣ ಅಂತೇಳಿ ಅದಕ್ಕೋಸ್ಕರಲೇ ಬಂದಿದ್ದೇನೆ. ಭದ್ರಾವತಿ ಫ್ಯಾಕ್ಟ್ರಿ ಬಗ್ಗೆ ನಿನ್ನೆ ಮಾತಾಡಿದ್ದೀವಿ. ಇಲ್ಲ, ಭದ್ರಾವತಿದು ಈಗಾಗಲೇ DPR ಮಾಡಲಿಕ್ಕೆ ಹೇಳಿದ್ದೇವೆ. ಈಗಾಗಲೇ ದೇಶದ ನಾನಾ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಉಕ್ಕು ಕಾರ್ಖಾನೆಗಳೇನಿದೆ, ಸೇಲ್ನಿಂದ ಸುಮಾರು 1,30,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪುನಶ್ಚೇತನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಾಲನೆ ನೀಡ್ತಾ ಇದ್ದೇವೆ. ಆ ಒಂದು ಚಾಲನೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ VSL ಇರ್ಬೋದು, ಜೊತೆಗೆ ತಮಿಳುನಾಡಿನ ಸೇಲ್ ಇರ್ಬೋದು, ನಮ್ಮ ಸೇಲಂನ ಪ್ಲ್ಯಾಂಟು ತಮಿಳುನಾಡಿನಲ್ಲಿ, ಎರಡಕ್ಕೂ ಒಂದು ಪುನಶ್ಚೇತನ ಕಲ್ಪಿಸಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ 2-3 ಸಭೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ DPR ಸಹ ತಯಾರಾಗ್ತದೆ.